ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜರು ನಮ್ಮ ಬಂಜಾರ ಸಮಾಜದವರು ತಾಯಂದಿರು ನಮ್ಮದೇ ಆದ ಸಮುದಾಯದ ಒಂದು ಡ್ರೆಸ್ ಕೋಡ್ ಇದೆ. ಅದನ್ನು ಆ ವಸ್ತ್ರವನ್ನು ತಾವು ಧರಿಸಿಕೊಂಡು ಬಂದರೆ ಭಾಳ ವಿಜೃಂಭಣೆಯಿಂದ ಒಂದು ಕಲಬುರಗಿಯ ನೋಟ ಆಗ್ಬೋದು ಅಂತೇಳಿ ನಮ್ಮ ಎಲ್ಲ ತಾಯಂದಿರ ಅಕ್ಕ ತಂಗಿರಲ್ಲಿ ನಾವು ಡ್ರೆಸ್ ಹಾಕೊಂಡು ಬರ್ಬೇಕಂತೇಳಿ ವಿನಂತಿ ಮಾಡ್ತೀವಿ. ಆಗಲಿ ಸರ್ಕಾರದ ಕಾರ್ಡ್ ಅದ, ಅದು ಇಲ್ಲೇ ಮಾಡ್ತಾ ಇದ್ದಾರೆ ರಂಗಮಂದಿರ ಅಂತ. ಯಾರು ಉಪನ್ಯಾಸ ಅದು ಯಾರು ಹೇಳ್ತಾರೆ? ಇವರು ಅಧ್ಯಕ್ಷರು ಉಪನ್ಯಾಸ ಗಣಪತಿ ರಾಠೋಡ್ ತಾರೀಕನ್ನು ಮಾಡ್ತಾ ಇದ್ದಾರೆ. 22 ಸ್ಪೆಷಲ್ ಒಂದು 15 ಇದೆ, 16 ಇದೆ. ಜಯಂತಿ ಒಂದು ತಿಂಗಳ ಮಾಡಿದ್ರು ಕಮ್ಮಿ ಅದ. ಇಡೀ ರಾಜ್ಯ ತುಂಬ ಪ್ರತಿ ಹಳ್ಳಿಯಲ್ಲಿ ಪ್ರತಿ ಊರಲ್ಲಿ ಆಗ್ತದೆ. ಆದರೆ 14ನೇ ತಾರೀಕು ಏನಪ್ಪ ಅಂತಂದ್ರೆ ನಮ್ಮ ಸಮಾಜದವರೇ ಒಂದು ಡಿಸೈಡ್ ಮಾಡಿ ಬಂಜಾರ ಭವನದಲ್ಲಿ ಒಂದು ವಿಜೃಂಭಣೆ ಮಾಡము, ಎಲ್ಲರಿಗೆ ಪ್ರಸಾದ ಹಂಚೋಣ ಹೇಳಿ ನಿರ್ಣಯ ಆದಾಗ 16ನೇ ತಾರೀಕು ಬಂಜಾರ ಭವನದಲ್ಲಿ ಮಾಡುವಂಥದ್ದು ಕಾರ್ಯ ಎಲ್ಲರೂ ಸಮಾಜ ವತಿಯಿಂದ ಮಾಡ್ತಾರೆ. 15 ತಾರೀಕು ಎಮ್ಮೆಲ್ಎಗೆ ನಾವು ಅವರು ಸರ್ಕಾರ ಪ್ರೋಟೋಕಾಲ್ ಪ್ರಕಾರ ಬರಬೇಕು. ಈಗ ಇಲ್ಲಿಯ ಸಚಿವರು ಇಲ್ಲಿಯ ನಾಯಕರದ್ದು ನಾವು ಹೆಂಗೆ ಹೇಳಕ್ಕಿಲ್ಲ, ಅವರ ಆಪ್ತ ಕಾರ್ಯದರ್ಶಿಗಳು ಹೇಳಬೇಕು. ನಮ್ಮ ಮಾಹಿತಿ ಇರೋ ಪ್ರಕಾರ ಸರ್ಕಾರ ಪ್ರೋಗ್ರಾಮ್ ಇದೆ. ಸಮಾಜದ ಮೇಲೆ ಆಶೀರ್ವಾದ ಇದ್ದರೆ ಸರಿ, ಸಮಾಜ ಮೇಲೆ ಒಂದು ಗೌರವ ಇದ್ದರೆ ಮತ್ತು ಅವರು ಸಮಾಜದ ಆಶೀರ್ವಾದ ಬೇಕಾದರೆ ಅವರು ಎಲ್ಲರೂ ಬರಬೇಕು, ಪಾಲ್ಗೊಳ್ಬೇಕು. ಅವರು ಬರಲಿಲ್ಲ ಅಂದರೆ ಅದಕ್ಕೆ ನಾವು ವೈಯಕ್ತಿಕ ಏನು ಹೇಳಕ್ಕೆ ಇಲ್ಲ. ನಮ್ಮ ರೇವಣ್ಣ ನಾಯಕ್ ಸಾಬು ಗೌರವ ಅಧ್ಯಕ್ಷರು ಎಲ್ಲರಿಗೆ ಕರೆ ಮಾಡಿ ವೈಯಕ್ತಿಕ ಇನ್ವಿಟೇಷನ್ ಮಾಡಿದ್ದಾರೆ. ಅವರು ಎಲ್ಲರಿಗೂ ಬರಮಾಡಕ್ಕೂ ಹೇಳಿದ್ದಾರೆ. ಎಲ್ಲರೂ ಬಂದರೆ ಒಳ್ಳೆಯದು. ಸಮಾಜದ ಒಂದು ಗೌರವ. ಕಿವಿ ಪ್ರಾಬ್ಲಮ್ ಇರೋ ಕಾರಣ ನಮ್ಮೆಲ್ಲ ತಂಡದವರಿಗೆ ಹೇಳಿ ತಾವೇ ಮಾಡ್ರಪ್ಪ, ನಾವೆಲ್ಲ ಈಗ ರಿಟೈರ್ಮೆಂಟ್ ಸ್ಟೇಜಿಗೆ ಬಂದಿದ್ದೀವಿ, ಮುಂಬರುವ ದಿನಗಳಲ್ಲಿ ನೀವೇ ಮುಂದೆ ಒಳಗೆ ಹಾಕೊಂಡು ಹೋಗ್ಬೇಕಂತೇಳಿ ಎಲ್ಲರೂ ರಿಟೈರ್ಮೆಂಟ್ ವ್ಯಕ್ತಿಯ ಕಾರಣ ಬರಲಿಲ್ಲ. ಅವ್ರಿಗೆ ಅವ್ರು ಬರ್ತಿದ್ರು, ಆ ಕಾರಣಕ್ಕೆ ಅವ್ರು ಬರಲಿಲ್ಲ. ಚಿತ್ತಾಪುರದೊಳಗೆ ಎಂದು ಮಾಡ್ತೀರಿ? ತಾರೀಕು ಸರ್ಕಾರ ಕಾರ್ಯಕ್ರಮ ಆಗುತ್ತೆ, ವಾಡಿಯಲ್ಲಿ ಕಾರ್ಯಕ್ರಮ ಆಗುತ್ತೆ. ನೀವೇನು ಪಾರ್ಟಿಸಿಪೇಟ್ ಮಾಡ್ತೀರಾ? ಎಲ್ಲ ಕಡೆ ಪಾರ್ಟಿಸಿಪೇಟ್ ಮಾಡ್ತೀವಿ. ಚಿತ್ತಾಪುರಕ್ಕೆ ಮಾಡ್ತೀರಿ? ಚಿತ್ತಾಪುರ, ಬಂಕೂರು, ವಾಡಿ ಮತ್ತು ನಾಲ್ವಾರು 4 ಕಡೆ ವಿಜೃಂಭಣೆ ಮಾಡ್ತಾ ಇದ್ದಾರೆ. ನಾವು ಅಲ್ಲಿ ಇಲ್ಲಿ ಅಂತಲ್ಲ, ಎಲ್ಲ ಕಡೆ ನಾವು ಹೋಗ್ತೀವಿ ಮತ್ತು ಪ್ರತಿ ಮನೆಯಾಗ ನಾವು ಸಂತೋಷಿಸಿ ಮಹಾರಾಜ ಫೋಟೋ ಇಟ್ಟು ಅವರಿಗೆ ಅವರ ಆಶೀರ್ವಾದವನ್ನು ಆ ವ್ಯಕ್ತಿ ದಿವಸ ನಾವು ಪಡಿತೀವಿ. ಧನ್ಯವಾದ.
audio